ಎಲ್ರಿಗೂ ನಮಸ್ಕಾರ. ಕಲಿಕೆಯ ಬಗ್ಗೆ ಆಹಾ ಒಂದು ವಿಚಿತ್ರವಾದ ಅನುಭವ ನಮ್ಮೆಲ್ರಿಗೂ ಆಗಿರುತ್ತಲ್ವಾ? ಖಂಡಿತ. ನಂಗೆ ನೆನ್ಪಿದೆ, ಕಾಲೇಜಿನಲ್ಲಿದ್ದಾಗ ಇಂಜಿನಿಯರಿಂಗ್ ಮೊದಲನೇ ವರ್ಷದಲ್ಲಿ ಫಿಸಿಕ್ಸ್ ಪುಸ್ತಕ ತೆರೆದಾಗ ಅದರಲ್ಲಿರೋ ಗ್ರಾವಿಟೇಷನ್, ಲಾಸ್ ಆಫ್ ಮೋಷನ್ ಇವೆಲ್ಲ ನೋಡಿ ತಲೆ ಗಿರ್ರಂತು. ಇದನ್ನೆಲ್ಲ ನಾನು ಶಾಲೆಯಲ್ಲಿ ಓದಿದ್ದೀನಲ್ಲ, ಆದ್ರೂ ಯಾಕಿದ್ಯಾವುದೋ ಬೇರೆ ಭಾಷೆಯ ಹಾಗೆ ಕಾಣಿಸ್ತಿದೆ? ಹೌದು ಹೌದು ಎಲ್ಲವೂ ಹೊಸ್ತು, ಎಲ್ಲವೂ ಕಷ್ಟ ಅಂತ ಯಾಕನ್ಸುತ್ತೆ? ಈ ಗೊಂದಲ ನಮ್ಮಲ್ಲಿ ಚಾಲ ಮಂದಿಗೆ ಅನುಭವೇ. ಇವತ್ತು ನಾವು ಇದೇ ಸಮಸ್ಯೆಯನ್ನ ಬೇರು ಸಹಿತ ಕಿತ್ತು ಹಾಕುವ ಒಂದು ಸರಳ ಆದ್ರೆ ಅತ್ಯಂತ ಶಕ್ತಿಶಾಲಿ ತಂತ್ರದ ಬಗ್ಗೆ ಮಾತಾಡೋಣ. ಓಕೆ. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ದ ಸೆಲ್ಫ್ ಎಕ್ಸ್ಪ್ಲನೇಷನ್ ಗೇಟ್ವೇ ಟು ಆಕ್ಟಿವ್ ಲರ್ನಿಂಗ್ ಅನ್ನೋ ಪುಸ್ತಕದಲ್ಲಿ ಒಟ್ಟು 59 ಕಲಿಕೆಯ ರಹಸ್ಯಗಳಿವೆ. ಅದರಲ್ಲಿ ಕೆಲವು ನೆನಪಿನ ಶಕ್ತಿಗೆ, ಕೆಲವು ಸಮಯ ನಿರ್ವಹಣೆಗೆ ಸಂಬಂಧಪಟ್ಟಿದ್ದು. ಆದ್ರೆ ಲೇಖಕರು 12ನೇ ರಹಸ್ಯವನ್ನು ಕಲಿಕೆಯ ಅಡಿಪಾಯ ಅಂತ ಕರೀತಾರೆ. ಇವತ್ತು ನಾವು ಆ ಅಡಿಪಾಯದ ಬಗ್ಗೆನೇ ಆಳವಾಗಿ ಚರ್ಚಿಸೋಣ. ನೀವು ಹೇಳಿದ ಆ ಅನುಭವ ಇದೆಯಲ್ಲ, ಅದು ಬಹಳ ಮುಖ್ಯವಾದ ಮುದ್ದೆ. ಯಾಕಂದ್ರೆ ಹೆಚ್ಚಿನ ವಿದ್ಯಾರ್ಥಿಗಳು ಅವರು ಎಡುವುದೇ ಅಲ್ಲಿ. ಹೌದು. ಅವರಿಗೆ ಆ ಪರಿಕಲ್ಪನೆಗಳು, ಆ ಕಾನ್ಸೆಪ್ಟ್ಸ್ ಕಷ್ಟ ಅಂತ ಅನ್ಸೋದಕ್ಕೆ ಕಾರಣ ಅವು ಹೊಸದು ಅಂತಲ್ಲ. ಬದಲಿಗೆ ಮೆದುಳಿನಲ್ಲಿ ಒಂದು ರೀತಿಯ ಪರಿಚಯದ ಭ್ರಮೆ, ಅಂದ್ರೆ ಇಲ್ಯೂಷನ್ ಆಫ್ ಫಮಿಲಿಯಾರಿಟಿ ಅಂತಾರಲ್ಲ, ಅದು ಸೃಷ್ಟಿಯಾಗಿರುತ್ತೆ. ಗ್ರಾವಿಟೇಷನ್ ಅನ್ನೋ ಪದ ನಮಗೆ ಗೊತ್ತು, ನ್ಯೂಟನ್ ಸೇಬಿನ ಕತೆ ಗೊತ್ತು. ಹೌದು, ಗೊತ್ತು. ಆದರೆ ಅದ್ರ ಹಿಂದಿನ ಗಣಿತ ಏನು, ಅದರ ಅಪ್ಲಿಕೇಶನ್ ಏನು ಅಂತ ಕೇಳಿದಾಗ ನಮ್ಮ ಜ್ಞಾನ ಎಷ್ಟು ಸೀಮಿತ ಅನ್ನೋದು ಗೊತ್ತಾಗತ್ತೆ. ಸರಿ. ಆ ಪದ ಪರಿಚಯ ಇರೋದ್ರಿಂದ ನಮಗೆ ವಿಷಯನೂ ಗೊತ್ತು ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೇವೆ. ಅದೇ ಸಮಸ್ಯೆ. ಪರಿಚಯದ ಭ್ರಮೆ, ಇದು ತುಂಬಾ ಚೆನ್ನಾಗಿದೆ. ಅಂದ್ರೆ ಪದ ಗೊತ್ತು, ವಿಷಯ ಗೊತ್ತಿಲ್ಲ. ಸರಿ, ಹಾಗಾದ್ರೆ ಈ ಭ್ರಮೆಯಿಂದ ಹೊರಗೆ ಬರೋದು ಹೇಗೆ? ಡಾಕ್ಟರ್ ಪ್ರಕಾಶ್ ಅವರ 12ನೇ ರಹಸ್ಯ ಏನ್ ಹೇಳುತ್ತೆ? ಆ ರಹಸ್ಯ ಕೇಳಲಿಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣಿಸುತ್ತೆ. ನಾವು ಸಾಮಾನ್ಯವಾಗಿ ಮಾಡೋದಕ್ಕೆ ತದ್ವಿರುದ್ಧವಾಡಿ. ಹೌದಾ? ರಹಸ್ಯ ಇಷ್ಟೇ: ಒಂದು ಹೊಸ ಪರಿಕಲ್ಪನೆಯನ್ನು ಅರ್ಥ ಮಾಡಿಕೊಳ್ಳಲು ಹೊರಟಾಗ ಮೊದಲು ಪಠ್ಯಪುಸ್ತಕವನ್ನು ತೆರೆಯಲೇಬಾರದು. ಒಂದು ನಿಮಿಷ. ಏನು, ಪಠ್ಯಪುಸ್ತಕವನ್ನೇ ನೋಡಬಾರ್ದಾ? ಹೌದು. ಹಾಗಾದ್ರೆ ಕಲಿಯೋದು ಹೇಗೆ? ಎಲ್ಲರೂ ಹೇಳೋದು ಮೊದಲು ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಯೋಚಿಸಿ ಅಂತ. ನೀವು ಉಲ್ಟಾ ಹೇಳ್ತಿದ್ದೀರಿ. ಇದು ಯಾಕೋ ತರ್ಕಕ್ಕೆ ಸರಿ ಹೊಂದುವಂತೆ ಕಾಣ್ತಿಲ್ಲ. ಹೌದು, ಇದು ನಮ್ಮ ಅಭ್ಯಾಸಕ್ಕೆ ವಿರುದ್ಧವಾಗಿದೆ. ಅದಕ್ಕೆ ಇದು ಇಷ್ಟು ಶಕ್ತಿಶಾಲಿ. ಓಕೆ. ಇದರ ಹಿಂದಿನ ತರ್ಕ ತುಂಬಾ ಸರಳ. ಪಠ್ಯಪುಸ್ತಕವು ನಿಮಗೆ ಜ್ಞಾನವನ್ನು ಕೊಡುವ ಮೊದಲು ನಿಮ್ಮ ತಲೆಯಲ್ಲಿ ಆ ವಿಷಯದ ಬಗ್ಗೆ ಈಗಾಗಲೇ ಏನು ಜ್ಞಾನ ಇದೆ, ಯಾವ ಅಭಿಪ್ರಾಯ ಇದೆ, ಯಾವ ಗೊಂದಲ ಇದೆ ಅನ್ನೋದನ್ನು ನೀವು ಮೊದಲು ಹೊರಗೆ ಹಾಕಬೇಕು. ನಿಮ್ಮ ಜ್ಞಾನದ ಒಂದು ಬೇಸ್ಲೈನ್ ಅಥವಾ ಒಂದು ಆರಂಭಿಕ ನಕ್ಷೆ ಅಂತೀವಲ್ಲ, ಅದನ್ನ ನೀವು ಸಿದ್ಧಪಡಿಸ್ಕೋಬೇಕು. ಆರಂಭಿಕ ನಕ್ಷೆ? ಹೌದು. ಆ ನಕ್ಷೆ ಇಲ್ಲದೆ ಹೊಸ ಮಾಹಿತಿಯನ್ನು ಎಲ್ಲಿ ಜೋಡಿಸಬೇಕು ಅಂತ ಮೆದುಳಿಗೆ ಗೊತ್ತಾಗೋದೇ ಇಲ್ಲ. ಸರಿ, ಈ ಬೇಸ್ಲೈನ್ ಅಥವಾ ನಕ್ಷೆ ತಯಾರಿಸುವುದು ಹೇಗೆ ಅಂತ ಸ್ವಲ್ಪ ಬಿಡಿಸಿ ಹೇಳಿ. ಪ್ರಾಯೋಗಿಕವಾಗಿ ಒಬ್ಬ ವಿದ್ಯಾರ್ಥಿ ಏನು ಮಾಡಬೇಕು? ಪುಸ್ತಕವನ್ನು ಮುಚ್ಚಿಟ್ಟು ಸುಮ್ನೆ ಕೂರ್ಬೇಕಾ? ಇಲ್ಲ. ಅಲ್ಲಿಯೇ ಅಸಲು ಕೆಲಸ ಶುರುವಾಗೋದು. ಪುಸ್ತಕವನ್ನು ತೆರೆಯುವ ಮೊದಲು ಒಂದು ಕ್ಷಣ ನಿಂತು ಆ ವಿಷಯದ ಬಗ್ಗೆ ನಿಮ್ಗೆ ನೀವೇ 3 ಪ್ರಶ್ನೆಗಳನ್ನು ಕೇಳ್ಕೊಳ್ಬೇಕು. 3 ಪ್ರಶ್ನೆಗಳು? ಹೌದು. ಉದಾಹರಣೆಗೆ, ಫೋಟೋಸಿಂಥಸಿಸ್ ಬಗ್ಗೆ ಓದ್ತಿದ್ದೀರಿ ಅಂದ್ಕೊಳ್ಳಿ. ಆಗ ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು: 1. ಈ ಫೋಟೋಸಿಂಥಸಿಸ್ ಅಂದ್ರೆ ಏನು ಅಂತ ನಾನಂದ್ಕೊಂಡಿದ್ದೇನೆ? ಓಕೆ. 2. ಇದರ ಬಗ್ಗೆ ಸದ್ಯಕ್ಕೆ ನನಗೇನ್ ಗೊತ್ತು? ಸೂರ್ಯ, ಗಿಡ, ಎಲೆ, ಹಸಿರು ಏನಾದರೂ ಸರಿ, ನನ್ಗೇನ್ ಗೊತ್ತು? ಮತ್ತು 3. ಇದನ್ನು ನನ್ನ ಸ್ವಂತ ಮಾತುಗಳಲ್ಲಿ ಒಬ್ಬ 5ನೇ ಕ್ಲಾಸ್ ಮಗುವಿಗೆ ಹೇಗೆ ವಿವರಿಸಲಿ? ಈ ಉತ್ತರಗಳನ್ನು ಒಂದು ಕಡೆ ಬರಿಬಹುದು ಅಥವಾ ಜೋರಾಗಿ ನಿಮ್ಗೆ ಹೇಳ್ಕೊಳ್ಬಹುದು. ಓಕೆ, ಇದು ಆಸಕ್ತಿಕರವಾಗಿದೆ. ಆದ್ರೆ ಇಲ್ಲಿ ನನ್ನದೊಂದು ಪ್ರಶ್ನೆ ಕೇಳಿ. ಹೆಚ್ಚಿನವರ ಉತ್ತರ, ನನ್ನನ್ನು ಸೇರಿಸಿ, ಬಹುಶಃ ಅಸಂಪೂರ್ಣವಾಗಿರುತ್ತೆ ಅಥವಾ ಪೂರ್ತಿ ತಪ್ಪಾಗಿರುತ್ತೆ. ಇರಬಹುದು. ನಾನು ಏನೋ ಒಂದು ತಪ್ಪು ವಿವರಣೆಯನ್ನು ಬರೆದುಕೊಂಡು ಆಮೇಲೆ ಪುಸ್ತಕ ತೆರೆದು ನೋಡಿದಾಗ, ನಾನೆಷ್ಟು ದಡ್ಡ, ನನಗೆ ಏನೂ ಗೊತ್ತಿಲ್ಲ ಅಂತ ನಿರಾಸೆಯಾಗುವುದಿಲ್ವೇ? ಇದರಿಂದ ಆತ್ಮವಿಶ್ವಾಸ ಕಳೆದು ಹೋಗುವುದಿಲ್ವೇ? ಅತ್ಯುತ್ತಮ ಪ್ರಶ್ನೆ. ವಾಸ್ತವದಲ್ಲಿ ನೀವು ಅಂದುಕೊಂಡಿದ್ದಕ್ಕೆ ಸಂಪೂರ್ಣ ವಿರುದ್ಧವಾದ್ದು ನಡೀತದೆ. ಹೌದಾ? ನಿಮ್ಮ ವಿವರಣೆ ತಪ್ಪು ಅಂತ ಗೊತ್ತಾಗುವುದೇ ಈ ತಂತ್ರದ ಅತಿದೊಡ್ಡ ಯಶಸ್ಸು. ಏನು? ಹೌದು. ಯಾಕಂದ್ರೆ ಆಗ ನಿಮ್ಮ ಮೆದುಳಿಗೆ ಒಂದು ಸ್ಪಷ್ಟವಾದ ಆಘಾತ ಅಥವಾ ಆಶ್ಚರ್ಯ ಉಂಟಾಗ್ತದೆ. ನಾನು ಹೀಗಂದುಕೊಂಡಿದ್ದೆ, ಆದರೆ ನಿಜವಾದ ವಿಷಯ ಬೇರೆ ಇದೆಯಲ್ಲ
ಅನ್ನೋ ಅರಿವು ಮೂಡಿದಾಗ ಕಲಿಕೆ ಅತ್ಯಂತ ಪರಿಣಾಮಕಾರಿಯಾಗಿ ನಡೆಯುತ್ತೆ. ಓ, ನಿಮ್ಮ ಮೆದುಳು ಆ ತಪ್ಪನ್ನು ಸರಿಪಡಿಸಲು ತಕ್ಷಣ ಸಿದ್ಧವಾಗ್ತದೆ. ಅಂದ್ರೆ ತಪ್ಪು ಮಾಡುವುದೇ ಇಲ್ಲಿ ಮೊದಲನೇ ಹೆಜ್ಜೆ ಅಂತಾಯ್ತು. ಖಂಡಿತ. ಇಲ್ಲಿ 2 ಸಾಧ್ಯತೆಗಳಿವೆ ಮತ್ತು ಎರಡೂ ಕೂಡ ಲಾಭದಾಯಕ. ಸರಿ. ಸನ್ನಿವೇಶ 1. ನಿಮ್ಮ ಆರಂಭಿಕ ವಿವರಣೆ ಹೆಚ್ಚಾಗಿ ಸರಿಯಿದೆ. ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿವೆ. ಆಗ ಪುಸ್ತಕ ಓದುವಾಗ, ಆಹಾ, ನಾನಂದ್ಕೊಂಡಿದ್ದು ಸರಿಯಿದೆ, ಆದರೆ ಈ ಒಂದು ಪಾಯಿಂಟ್ ಮಿಸ್ ಮಾಡ್ಕೊಂಡಿದ್ದೆ ಅಂತ ನಿಮಗೆ ಅನ್ಸುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ನಿಮ್ಮ ಜ್ಞಾನವನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಓಕೆ, ಇದು ಅರ್ಥ ಆಯ್ತು. ಇನ್ನೊಂದು ಸನ್ನಿವೇಶ. ಸನ್ನಿವೇಶ 2. ನಿಮ್ಮ ವಿವರಣೆ ಸಂಪೂರ್ಣ ತಪ್ಪು. ಇದು ಇನ್ನೂ ಉತ್ತಮ. ಇದ್ಯಾಕೆ ಇನ್ನೂ ಉತ್ತಮ? ಯಾಕೆಂದ್ರೆ ಈಗ ನಿಮಗೆ ಸಂಪೂರ್ಣ ತಿದ್ದುಪಡಿಯ ಅಂದ್ರೆ ಕಂಪ್ಲೀಟ್ ಕರೆಕ್ಷನ್ ಅದರ ಅವಶ್ಯಕತೆ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಹೌದು. ಆಗ ನೀವು ಪುಸ್ತಕವನ್ನು ಕೇವಲ ಓದುವುದಿಲ್ಲ, ಬದಲಿಗೆ ನಿಮ್ಮ ತಲೆಯಲ್ಲಿರುವ ತಪ್ಪು ಕಲ್ಪನೆಯನ್ನು ಕಿತ್ತುಹಾಕಿ ಹೊಸ ಮತ್ತು ಸರಿಯಾದ ಕಲ್ಪನೆಯನ್ನು ಪ್ರತಿಷ್ಠಾಪಿಸುವ ಕೆಲಸವನ್ನು ಪ್ರಜ್ಞಾಪೂರ್ವಕವಾಗಿ ಮಾಡುತ್ತೀರಿ. ಓ, ಈ ಪ್ರಕ್ರಿಯೆ ಇಲ್ಲದಿದ್ರೆ ನೀವು ಪುಸ್ತಕವನ್ನು ಓದಿದ್ರೂ ನಿಮ್ಮ ಹಳೆಲ ತಪ್ಪು ಕಲ್ಪನೆಯೇ ಮನಸ್ಸಿನಲ್ಲಿ ಉಳಿದುಬಿಡುವ ಸಾಧ್ಯತೆ ಇರುತ್ತೆ. ವಾವ್! ಇದು ಕಲಿಕೆಯ ಬಗ್ಗೆ ನನ್ನ ದೃಷ್ಟಿಕೋನವನ್ನೇ ಬದಲಾಯಿಸುತ್ತಿದೆ. ಅಂದ್ರೆ ಓದುವುದು ಕೇವಲ ಮಾಹಿತಿಯನ್ನು ತಲೆಗೆ ತುಂಬಿಸಿಕೊಳ್ಳುವ ಕ್ರಿಯೆ ಅಲ್ಲ. ಖಂಡಿತ ಅಲ್ಲ. ಬದಲಿಗೆ ಅದು ನಮ್ಮದೇ ಆಲೋಚನೆಗಳ ಜೊತೆಗಿನ ಒಂದು ಸಂವಾದ, ಒಂದು ಚರ್ಚೆ. ಪುಸ್ತಕ ತೆರೆದಾಗ ನಾವು ಕೇಳಿಕೊಳ್ಳುವ ಪ್ರಶ್ನೆಗಳೇ ಬದಲಾಗ್ತವೆ ಅಲ್ವಾ? ಹೌದು. ಈ ಪುಸ್ತಕದಲ್ಲಿ ಏನಿದೆ ಅಂತ ಕೇಳುವ ಬದಲು, ನಾನು ಅಂದುಕೊಂಡಿದ್ದಕ್ಕೂ ಇದಕ್ಕೂ ಏನು ವ್ಯತ್ಯಾಸ, ನಾನು ಎಲ್ಲಿ ಸರಿಯಿದ್ದೆ, ನನ್ನ ತರ್ಕ ಎಲ್ಲಿ ದಾರಿ ತಪ್ಪಿತು, ನಾನು ಯಾವ ಅಂಶವನ್ನು ಮರೆತಿದ್ದೆ ಅಂತ ಕೇಳಿಕೊಳ್ಳಲು ಶುರು ಮಾಡುತ್ತೇವೆ. ನಿಖರವಾಗಿ ನೀವು ಸರಿಯಾದ ಪದ ಬಳಸಿದಿರಿ. ಸಂವಾದ. ನಿಮ್ಮ ಕಲಿಕೆ ನಿಷ್ಕ್ರಿಯ ಅಂದ್ರೆ ಪ್ಯಾಸಿವ್ ಇಂದ ಸಕ್ರಿಯ ಆಕ್ಟಿವ್ ಆಗಿ ಬದಲಾಗುತ್ತದೆ. ನೀವು ಕೇವಲ ಮಾಹಿತಿಯ ಗ್ರಾಹಕರಾಗಿ ಉಳಿಯುವುದಿಲ್ಲ, ಬದಲಿಗೆ ಜ್ಞಾನದ ಸಹ ರಚನಾಕಾರರಾಗುತ್ತೀರಿ. ಸಹ ರಚನಾಕಾರ? ಹೌದು. ಇದರ ಹಿಂದಿರುವ ವೈಜ್ಞಾನಿಕ ಪರಿಕಲ್ಪನೆಯೇ ಮೆಟಾಕಾಗ್ನಿಷನ್ ಅಥವಾ ಚಿಂತನೆಯ ಬಗ್ಗೆ ಚಿಂತನೆ. ನಮಗೆ ಏನು ಗೊತ್ತು, ಏನು ಗೊತ್ತಿಲ್ಲ ಮತ್ತು ನಮಗೆ ಹೇಗೆ ಗೊತ್ತು ಅನ್ನೋದರ ಬಗ್ಗೆ ನಮಗೆ ಅರಿವು ಮೂಡಿಸಿಕೊಳ್ಳುವುದು. ಈ ಸ್ವಯಂ ವಿವರಣೆ ತಂತ್ರವು ಮೆಟಾಕಾಗ್ನಿಷನ್ ಅನ್ನು ಚಾಲನೆಗೆ ತರುವ ಒಂದು ಸರಳ ಸಾಧನ. ಈ ತಂತ್ರ ಕೇವಲ ವಿಜ್ಞಾನ ಅಥವಾ ಗಣಿತದಂಥ ವಿಷಯಗಳಿಗೆ ಸೀಮಿತವೇ? ಉದಾಹರಣೆಗೆ, ಇತಿಹಾಸದಂಥ ವಿಷಯವನ್ನು ಕಲಿಯುವಾಗ ಅಥವಾ ಒಂದು ಹೊಸ ಪ್ರೋಗ್ರಾಮಿಂಗ್ ಭಾಷೆಯನ್ನು ಕಲಿಯುವಾಗ ಇದನ್ನು ಹೇಗೆ ಬಳಸಬಹುದು? ಖಂಡಿತ. ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಇತಿಹಾಸದ ಉದಾಹರಣೆ ತೆಗೆದುಕೊಳ್ಳೋಣ. ಭಾರತದ ವಿಭಜನೆಯ ಬಗ್ಗೆ ಒಂದು ಅಧ್ಯಾಯ ಓದುವ ಮೊದಲು ಓಕೆ, ಕಣ್ಮುಚ್ಚಿ 1 ನಿಮಿಷ ಯೋಚಿಸಿ, ಭಾರತದ ವಿಭಜನೆ ಯಾಕಾಯಿತು ಅಂತ ನನಗಣಿಸ್ತದೆ. ಅದರ ಹಿಂದಿನ ಕಾರಣಗಳು ಏನಿರಬಹುದು? ಗಾಂಧಿ, ನೆಹರು, ಜಿನ್ನಾ ಅವರ ಪಾತ್ರವೇನಿತ್ತು ಅಂತ ನಿಮ್ಮದೇ ಒಂದು ಕಥೆಯನ್ನ ಕಟ್ಕೊಡಿ. ಅದು ಬಹುಶಃ ಸಿನಿಮಾಗಳಿಂದ ಅಥವಾ ಕೇಳಿದ ಮಾತುಗಳಿಂದ ಪ್ರೇರಿತವಾಗಿರಬಹುದು. ಪರವಾಗಿಲ್ಲ. ಆಮೇಲೆ ಪುಸ್ತಕ ಓದಿದಾಗ ಹೌದು, ನಿಮ್ಗೆ ಅಸಲಿ ಕಾರಣಗಳು, ರಾಜಕೀಯ ಒತ್ತಡಗಳು, ಸಾಮಾಜಿಕ ಪರಿಸ್ಥಿತಿಗಳು ಗೊತ್ತಾದಾಗ ನೀವು ಕಟ್ಟಿಕೊಂಡಿದ್ದ ಸರಳ ಕಥೆಗೂ ವಾಸ್ತವದ ಸಂಕೀರ್ಣತೆಗೂ ಇರುವ ಅಂತರ ಸ್ಪಷ್ಟವಾಗುತ್ತದೆ. ಓ, ಆಗ ಇತಿಹಾಸ ಕೇವಲ ಘಟನೆಗಳ ಪಟ್ಟಿಯಾಗುವುದಿಲ್ಲ. ಎಕ್ಸಾಕ್ಟ್ಲಿ. ಅದೊಂದು ಜೀವಂತ ವಿಶ್ಲೇಷಣೆ ಆಗುತ್ತದೆ. ಪ್ರೋಗ್ರಾಮಿಂಗ್ ಬಗ್ಗೆ ಹೇಳಿ, ಅದು ತುಂಬಾ ಟೆಕ್ನಿಕಲ್ ವಿಷಯವಲ್ವೇ? ಖಂಡಿತ. ಅಲ್ಲಿಯೂ ಇದು ಅದ್ಭುತವಾಗಿ ಕೆಲಸ ಮಾಡುತ್ತದೆ. ನೀವು ಪೈಥಾನಲ್ಲಿ ಒಂದು ಲಿಸ್ಟ್ನಲ್ಲಿರುವ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಅಸೆಂಡಿಂಗ್ ಆರ್ಡರ್ನಲ್ಲಿ ಜೋಡಿಸಲು ಒಂದು ಫಂಕ್ಷನ್ ಬರೆಯಬೇಕು ಅಂದ್ಕೊಳ್ಳಿ. ಸರಿ. ನೇರವಾಗಿ ಗೂಗಲ್ ಮಾಡಿ ಹೌ ಟು ಸಾರ್ಟ್ ಅ ಲಿಸ್ಟ್ ಇನ್ ಪೈಥಾನ್ ಅಂತ ಹುಡುಕುವ ಬದಲು ಮೊದಲು ನೀವೇ ಯೋಚಿಸಿ. ನನ್ನದೇ ಲಾಜಿಕ್ ಬಳಸಿ. ಹೌದು. ಒಂದು ಲಿಸ್ಟನ್ನು ಸಾರ್ಟ್ ಮಾಡಲು ನಾನು ಏನು ಮಾಡಬೇಕು? ಮೊದಲನೇ ಸಂಖ್ಯೆಯನ್ನು ಎರಡನೆಯದರ ಜೊತೆ ಹೋಲಿಸಬೇಕಾ? ಚಿಕ್ಕದನ್ನು ಎಡಕ್ಕೆ ತರಬೇಕಾ? ಈ ಪ್ರಕ್ರಿಯೆಯನ್ನು ಎಷ್ಟು ಬಾರಿ ಪುನರಾವರ್ತಿಸಬೇಕು? ಹೀಗೆ ನಿಮ್ಮದೇ ಆದ ಒಂದು ಲಾಜಿಕ್ಕನ್ನು ರೂಪಿಸಲು ಪ್ರಯತ್ನಿಸಿ. ಬಹುಶಃ ಕೋಡ್ ಕೆಲಸ ಮಾಡಲ್ಲ. ಮಾಡದೇ ಇರಬಹುದು. ಆದರೆ ಈ ಪ್ರಯತ್ನದಲ್ಲಿ ನಿಮಗೆ ಸಮಸ್ಯೆಯ ಮೂಲಭೂತ ಅವಶ್ಯಕತೆಗಳೇನು ಅನ್ನೋದು ಅರ್ಥವಾಗುತ್ತದೆ. ಆಮೇಲೆ ನೀವು ಸರಿಯಾದ ಸಾರ್ಟ್ ಫಂಕ್ಷನ್ ಬಗ್ಗೆ ಓದಿದಾಗ ಅದು ತೆರೆಮರೆಯಲ್ಲಿ ಎಲ್ಲ ಕೆಲಸವನ್ನು ಎಷ್ಟು ಸುಲಭವಾಗಿ ಮಾಡುತ್ತದೆ ಅನ್ನೋದು ನಿಮಗೆ ಅರಿವಾಗುತ್ತದೆ. ನೀವು ಕೇವಲ ಕೋಡನ್ನು ಬಳಸುವುದಿಲ್ಲ, ಅದರ ಹಿಂದಿನ ತರ್ಕವನ್ನು ಪ್ರಶಂಸಿಸುತ್ತೀರಿ. ಇದು ನಿಜ. ಮೂಲದಲ್ಲಿ ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಉದಾಹರಣೆ ಕೊಟ್ಟಿದ್ದಾರೆ. ಅವರು ಶಾಲೆಯಲ್ಲಿ ಕಲಿತ ವಿಷಯಗಳೇ ಕಾಲೇಜ್ನಲ್ಲಿ ಹೆಚ್ಚು ತಾಂತ್ರಿಕ ರೂಪದಲ್ಲಿ ಬಂದಾಗ ಗೊಂದಲಕ್ಕೊಳಗಾಗ್ತಾರೆ ಅಂತ. ಹೌದು.
ಅದು ಸಾಮಾನ್ಯ. ಈ ತಂತ್ರವನ್ನು ಬಳಸಿದರೆ ಅವರ ಅನುಭವ ಹೇಗಿರುತ್ತೆ? ಬಹಳ ದೊಡ್ಡ ವ್ಯತ್ಯಾಸವಾಗುತ್ತೆ. ಈ ತಂತ್ರ ಬಳಸದ ವಿದ್ಯಾರ್ಥಿ ಥರ್ಮೋಡೈನಾಮಿಕ್ಸ್ನ ಮೊದಲ ಪಾಠ ಓದಿದಾಗ ಅಯ್ಯೋ ಇದೇನಿದು ಎಲ್ಲವೂ ಹೊಸದು ಅಂತ ಭಯಪಡ್ತಾನೆ. ಆದರೆ ಸ್ವಯಂ ವಿವರಣೆ ಬಳಸುವ ವಿದ್ಯಾರ್ಥಿ ಪಾಠ ಓದುವ ಮೊದಲೇ ಥರ್ಮೋಡೈನಾಮಿಕ್ಸ್ ಬಗ್ಗೆ ನನಗೇನ್ ಗೊತ್ತು, ಶಾಲೆಯಲ್ಲಿ ಓದಿದ ಫಸ್ಟ್ ಲಾ ಸೆಕೆಂಡ್ ಲಾ ನೆನಪಿದ್ಯಾ, ಹೀಟ್ ವರ್ಕ್ ಎನರ್ಜಿ ಅಂದ್ರೆ ಏನು ಅಂತ ಯೋಚಿಸ್ತಾನೆ. ಆಗ ಅವನಿಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ. ಹೌದು, ಅವನಿಗೆ 3 ವಿಷಯಗಳು ಸ್ಪಷ್ಟವಾಗ್ತವೆ. 1. ಈ ಅಧ್ಯಾಯದಲ್ಲಿ ನಿಜವಾಗಿಯೂ ಹೊಸ ವಿಷಯ ಯಾವುದು? ಓಕೆ. ಬಹುಶಃ ಎಂಟ್ರೋಪಿ, ಎಂಥಾಲ್ಪಿಯಂತಹ ಹೊಸ ಪರಿಕಲ್ಪನೆಗಳು. 2. ಹಳೆಯದಾಗಿದ್ದು ನಾನು ಮರೆತು ಹೋಗಿರುವ ವಿಷಯ ಯಾವುದು? ಸರಿ. ಬಹುಶಃ ಮೂಲ ನಿಯಮಗಳ ನಿಖರವಾದ ವ್ಯಾಖ್ಯಾನ. ಮತ್ತು 3. ನನಗೆ ಪರಿಚಿತವಾಗಿದ್ದು ಆದರೆ ನಾನು ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ವಿಷಯ ಯಾವುದು? ಬಹುಶಃ ಹೀಟ್ ಮತ್ತು ಟೆಂಪರೇಚರ್ ನಡುವಿನ ವ್ಯತ್ಯಾಸ. ಈ ಸ್ಪಷ್ಟತೆ ಸಿಕ್ಕಿದ ತಕ್ಷಣ ಅವನ ಕಲಿಕೆ ಉದ್ದೇಶಪೂರ್ವಕವಾಗ್ತದೆ. ಎಲ್ಲಿ ಹೆಚ್ಚು ಗಮನ ಕೊಡಬೇಕು, ಎಲ್ಲಿ ಕೇವಲ ನೆನಪಿಸಿಕೊಂಡ್ರೆ ಸಾಕು ಅನ್ನೋದು ಅವನಿಗೆ ಗೊತ್ತಾಗ್ತದೆ. ಒತ್ತಡ ಕಡಿಮೆಯಾಗಿ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಹಾಗಾದರೆ ಇದೆಲ್ಲದರ ಅರ್ಥವೇನು? ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರ ಪ್ರಕಾರ ಈ 12ನೇ ರಹಸ್ಯದ ಅಂತಿಮ ಪ್ರಯೋಜನಗಳನ್ನು ಒಟ್ಟಾರೆಯಾಗಿ ನೋಡುವುದಾದರೆ ಇದು ಕೇವಲ ಓದುವುದನ್ನು ಸುಲಭ ಮಾಡುವುದಷ್ಟೇ ಅಲ್ಲ, ಅಲ್ವೇ? ಖಂಡಿತ ಅಲ್ಲ. ಇದರ ಪ್ರಯೋಜನಗಳು ದೀರ್ಘಕಾಲೀನ. ಮೊದಲನೇದಾಗಿ ಇದು ನಿಮ್ಮನ್ನು ನಿಷ್ಕ್ರಿಯ ಓದುಗನಾಗುವುದರಿಂದ ಪಾರು ಮಾಡುತ್ತದೆ. ಸರಿ. ಎರಡನೆಯದಾಗಿ ನಿಖರವಾಗಿ ಏನು ಕಲಿಯಬೇಕು, ನಿಮ್ಮ ಜ್ಞಾನದ ಕೊರತೆ ಎಲ್ಲಿದೆ ಎಂಬುದನ್ನು ಒಂದು ಲೇಸರ್ನಂತೆ ಗುರುತಿಸುತ್ತದೆ. ಹೌದು. ಮೂರನೆಯದಾಗಿ ಈಗಾಗಲೇ ತಿಳಿದಿರುವ ವಿಷಯವನ್ನು ಮತ್ತೆ ಮತ್ತೆ ಓದಿ ಸಮಯ ವ್ಯರ್ಥ ಮಾಡುವುದನ್ನು ತಪ್ಪಿಸುತ್ತದೆ. ಓಕೆ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ಜ್ಞಾನವನ್ನು ಆಕಸ್ಮಿಕವಾಗಿ ಎಲ್ಲೆಲ್ಲೋ ಬಿದ್ದಿರುವ ಇಟ್ಟಿಗೆಗಳಂತೆ ಸಂಗ್ರಹಿಸುವುದಿಲ್ಲ. ಬದಲಿಗೆ ಪ್ರಜ್ಞಾಪೂರ್ವಕವಾಗಿ ಒಂದು ದೃಢವಾದ ಅಡಿಪಾಯದ ಮೇಲೆ ವ್ಯವಸ್ಥಿತವಾಗಿ ಒಂದು ಕಟ್ಟಡವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಅದ್ಭುತ. ಇವತ್ತಿನ ಈ ಚರ್ಚೆಯ ಸಾರಾಂಶವನ್ನು ಒಂದೇ ಸಾಲಿನಲ್ಲಿ ಹೇಳುವುದಾದರೆ, ಕಲಿಕೆಯ ಶಕ್ತಿ ಇರುವುದು ಕೇವಲ ಪಠ್ಯಪುಸ್ತಕದಲ್ಲಿ ಏನಿದೆ ಎನ್ನುವುದರಲ್ಲಿ ಮಾತ್ರವಲ್ಲ. ಆ ವಿಷಯದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಈಗಾಗಲೇ ಏನಿದೆ ಎಂಬುದನ್ನು ಅನ್ವೇಷಿಸುವುದರಲ್ಲಿದೆ ಅಂತ ಹೇಳಬಹುದು. ಖಂಡಿತ. ನಿಮ್ಮ ಜ್ಞಾನದ ಅಡಿಪಾಯವನ್ನು ಮೊದಲು ಪರೀಕ್ಷಿಸಿ, ಅದರಲ್ಲಿರುವ ಬಿರುಕುಗಳನ್ನು ಸರಿಪಡಿಸಿ, ನಂತರ ಅದರ ಮೇಲೆ ಹೊಸ ಜ್ಞಾನವನ್ನು ಕಟ್ಟುವುದೇ ಅತ್ಯಂತ ಬುದ್ಧಿವಂತಿಕೆಯ ಮತ್ತು ಪರಿಣಾಮಕಾರಿ ಮಾರ್ಗ. ಹಾಗಾದ್ರೆ ಇಂದಿನ ಚರ್ಚೆಯ ಪ್ರಮುಖ ಸಂದೇಶ ಸ್ಪಷ್ಟವಾಗಿದೆ. ಪಠ್ಯಪುಸ್ತಕವು ನಿಮಗೆ ಒಂದು ಪರಿಕಲ್ಪನೆಯನ್ನು ವಿವರಿಸುವ ಮೊದಲು ನೀವು ಆ ಪರಿಕಲ್ಪನೆಯನ್ನು ನಿಮಗೆ ವಿವರಿಸಿಕೊಳ್ಳಬೇಕು. ನಿಖರವಾಗಿ. ಕಲಿಕೆಯನ್ನು ಒಂದು ಜವಾಬ್ದಾರಿಯುತ, ರಚನಾತ್ಮಕ ಮತ್ತು ಶಕ್ತಿಯುತ ಅನುಭವವನ್ನಾಗಿ ಮಾಡುವ ದಾರಿ ಇದೇ ಆಗಿದೆ. ಅಂತಿಮವಾಗಿ ಕೇಳುಗರನ್ನು ಒಂದು ಚಿಂತನೆಯೊಂದಿಗೆ ಬಿಡಲು ಇಷ್ಟಪಡುತ್ತೇನೆ. ಹೇಳಿ. ನಾವು ಇವತ್ತು ಚರ್ಚಿಸಿದ ಈ ಸ್ವಯಂ ವಿವರಣೆ ತಂತ್ರ ಕೇವಲ ಪಠ್ಯಪುಸ್ತಕಗಳಿಗೆ ಮತ್ತು ಶೈಕ್ಷಣಿಕ ಕಲಿಕೆಗೆ ಮಾತ್ರ ಸೀಮಿತವೇ, ಅಥವಾ ಇದನ್ನು ನಮ್ಮ ಜೀವನದ ಇತರ ಕ್ಷೇತ್ರಗಳಲ್ಲಿಯೂ ಅಳವಡಿಸಬಹುದೇ? ಆಸಕ್ತಿಕರ ಪ್ರಶ್ನೆ. ಉದಾಹರಣೆಗೆ, ಒಂದು ಪ್ರಮುಖ ರಾಜಕೀಯ ಅಥವಾ ಸಾಮಾಜಿಕ ವಿಷಯದ ಬಗ್ಗೆ ಬೇರೆಯವರ ವಿಶ್ಲೇಷಣೆಯನ್ನ ಓದುವ ಅಥವಾ ಕೇಳುವ ಮೊದಲು ಈ ವಿಷಯದ ಬಗ್ಗೆ ನನ್ನ ನಿಲುವೇನು, ನಾನು ಯಾಕೆ ಹೀಗೆ ನಂಬುತ್ತೇನೆ, ನನ್ನ ಈ ನಂಬಿಕೆಯ ಹಿಂದಿನ ಆಧಾರಗಳೇನು ಎಂದು ನಮಗೆ ನಾವೇ ವಿವರಿಸಿಕೊಳ್ಳಲು ಪ್ರಯತ್ನಿಸಿದರೆ ಏನಾಗಬಹುದು? ಇದು ನಾವು ಹೊರಗಿನಿಂದ ಬರುವ ಮಾಹಿತಿಯನ್ನ ಗ್ರಹಿಸುವ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಇದು ನಮ್ಮನ್ನು ಉತ್ತಮ ಕಲಿಯುವರನ್ನಾಗಿ ಮಾತ್ರವಲ್ಲ, ಹೆಚ್ಚು ಪ್ರಜ್ಞಾವಂತ ಮತ್ತು ಚಿಂತನಶೀಲ ವ್ಯಕ್ತಿಗಳನ್ನಾಗಿ ಮಾಡಬಹುದೇ? ಯೋಚಿಸಿ.